ಬರಾಬರಿ ಕೆಡವಿದ್ರು ಹಿಂದಾಗಿ ನಾವು ಮಾಡಬೇಕು, ಸರ್ವೆ ಮಾಡಿಸಬೇಕು. ನಮ್ದು ಎಷ್ಟು ಮಾಡ್ಯಾರ ಎಲ್ಲ ನಾವು ವಿಡಿಯೋ ಮಾಡ್ಕೊಳಕತ್ತೀವಿ. ಎಲ್ಲ ಮಾಡ್ಬೋದು ನಮಗೂ ಅದು ಅವಶ್ಯ ಇಲ್ಲ. ನೀವು ತಿಳಿದವರು ನಾವು ತಿಳಿದವರು ಪದ್ಧತಿ ಪ್ರಕಾರ ಆಗ್ಬೇಕು. ಎಲ್ಲರೂ ನಾವು ಹೇಳೋದು ನಾವು ಎಫರ್ ಮಾಡ್ತಾರೆ ಮೊದಲು ಮಾಡಿ ನೋಡಿ ಮಾಡಿ. Dr. B.S. Patil, Director, Al-Amin Medical College, Dental College and all health institutions. ಒಂದು ಸ್ವಲ್ಪ ದಿವಸದಿಂದ ಇವರು ಹೈವೇದವರು ನಾವು ಇದು ಮಾಡ್ತಾಯಿದ್ದೀವಿ, ನಿಮ್ಮದು ಕಂಪೌಂಡ್ ವಾಲ್ ನಮ್ಮ ಜಾಗದೊಳಗೆ ಕಟ್ಟಿರಿ ನೀವು ಅಂತ ಹೇಳ್ಕೊಂಡು ಅವ್ರು ಬಂದಿದ್ರು. ಅವರು ಇಲ್ಲ ನಾವು 30 ವರ್ಷದಿಂದ ನಾವು ಇದನ್ನು ಕಟ್ಟಿವಿ, ನಾವು ಎಲ್ಲ ಅಳದೆ ನಾವು ಕಟ್ಟಿವಿ, ಅದ್ರ ಪ್ರಕಾರ ಅಂತಿದ್ದೆಲ್ಲ ಹಂಗಿತ್ತಪ್ಪ ಅಂತಂದ್ರೆ ಅಳಸ್ಕೊಂಡು ಇದು ಮಾಡೋನು. ನಮ್ಮದಿತ್ತಪ್ಪ ಅಂತಂದ್ರೆ ನಾವು ಇದು ಮಾಡಿರ್ತೀವಿ, ನಾವು ಎಂಕ್ರೋಚ್ ಮಾಡಿದ್ದೀವಪ್ಪ ಅಂತಂದ್ರೆ ಅದು ಗೌರ್ಮೆಂಟಿಗೆ ನಾವು ಬಿಟ್ಟು ಕೊಡಬೇಕಾಗ್ತದೆ ಅಂತ ನಾವು ಅಷ್ಟು ಅವ್ರಿಗೆ ಹೇಳಿದ್ದೆ. ನಾನು ಅಲ್ಲಿಂದ ನಾವು ಮ್ಯಾನೇಜ್ಮೆಂಟ್ ಅವ್ರದ್ದು ಬೆಂಗಳೂರಲ್ಲಿ ಅದಾರ, ಅದಕ್ಕೆ ನೀವೇನು ನಾವು ಮಾತಾಡ್ತೀರಿ ಅದನ್ನು ನಾವು ಬರೆದು ಕೊಡ್ರಿ, ನಾವು ಮ್ಯಾನೇಜ್ಮೆಂಟ್ ಅವ್ರಿಗೆ ಕಳಿಸ್ತೀವಿ. ನಾವು ಅವ್ರದಿಂದ ಏನು ಉತ್ತರ ಬರ್ತದೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಾವು ಹೇಳಿದ್ದೀವಿ. ನಾವು ಅದ್ರ ಪ್ರಕಾರ ನಿನ್ನೆ ಅವರು ಒಂದು ಪತ್ರ ಕೊಟ್ಟಿದ್ದಾರೆ. ಅವರು ಆ ಪತ್ರದೊಳಗೆ ಹಿಂಗೆ ನಾವು ಹೈವೇ ಮಾಡ್ತಾಯಿದ್ದೀವಿ, ಅದಕ್ಕೆ ನೀವು ಎಂಕ್ರೋಚ್ ಮಾಡಿದ್ದದೆ, ಅದನ್ನು ನೀವು ತೆಗಿಬೇಕಾಗ್ತದೆ. ಅಲ್ಲಿಂದ ನೀವು ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಮಾಡ್ತೀವಿ, ಆದ್ರೆ ನಿಮ್ಮ ಪ್ರೆಸೆನ್ಸ್ ಅದರೊಳಗೆ ಬೇಕಾಗ್ತಿತ್ತು ನಮಗೆ ಅಂತ ಅವ್ರು ಲೆಟರ್ ಕೊಟ್ಟಿದ್ದರು. ಸರ್, ಆ ಲೆಟರ್ನಲ್ಲಿ ಏನಾದರೂ ಕಾಲಾವಕಾಶ ಅಥವಾ ಏನಾದರೂ ಕಾಲಾವಕಾಶದ ಏನಿಲ್ಲ, ಕೊಟ್ಟಿಲ್ಲ ಅವರು. ಕಾಲಾವಕಾಶ ಇಲ್ಲ, ನೀವು ಇದು ಮಾಡಬೇಕಾಗ್ತೈತಿ, ನೀವು ಮಾಡಲಿಲ್ಲಪ್ಪ ಅಂದ್ರೆ ನಾವು ಮಾಡಬೇಕಾಗ್ತದೆ, ಅದ್ರ ನಿಮ್ಮ ಪ್ರೆಸೆನ್ಸ್ ಅದರೊಳಗೆ ಇರಬೇಕಾಗ್ತೈತಿ. ಆದರೆ ಇವತ್ತೇನದಲ್ಲ, ನಮಗೇನು ತಿಳಿಸಲಾರ್ದೇ ಅವರು ಏಕಾಏಕಿ ಎಕ್ದಮ್ ಬಂದ ಕ್ಷಣದೆಲ್ಲ ಇದು ಕಂಪೌಂಡ್ ವಾಲ್ ಬೀಳ್ಸಿದ್ರೆ ಅದು ನನಗೆ ಅನಿಸ್ತು ಮಾಡಿ ತಪ್ಪು ಅಂತಾರೆ ಅವರು. ಈಗ ನಮ್ಮ ಎಂಜಿನಿಯರ್ ಅವರಿಗೆ ಮಾತಾಡಿದೆ ನಾನು, ಅವ್ರು ಏನಂತಾರೆ, ನಾವು ಲೆಟ್ರ್ ಕೊಟ್ಟಿವಿ, ಲೆಟ್ರ್ ಕೊಟ್ಟರೆ ಅದು ನಾವು ಏನು ಹೇಳಿದ್ದೀವಿ ಅವರಿಗೆ, ನೀವು ಲೆಟ್ರ್ ಕೊಟ್ಟರೆ ನಾವು ಮ್ಯಾನೇಜ್ಮೆಂಟಿಗೆ ಕಳಿಸ್ತೀವಿ. ನಾವು ಮ್ಯಾನೇಜ್ಮೆಂಟಿಂದ ಏನು ಉತ್ತರ ಬರ್ತೈತಿ ಅದನ್ನು ನಾವು ಮತ್ತೆ ನಿಮ್ಗೆ ತಿಳಿಸ್ತೀವಿ, ನಾವು ಅದನ್ನು ಹೇಳಿದ್ದೀವಿ ನಾವು. ಆದರೆ ಅವ್ರು ಏಕಾಏಕಿ ಬಂದು ಬೊಮ್ಮೆಲೆ ಇದು ಮಾಡ್ಯಾರಪ್ಪ ಅಂದ್ರೆ ಇದು ತಪ್ಪದು. ಅವ್ರು ADLR ನಾವು ಇದು ಮಾಡೀವಿ ಅಂತ ಹೇಳ್ತಾರೆ. ADLR ಇದು ಮಾಡಿದ್ರೆ ನಮಗೂ ಕರಿಬೇಕಾಗಿತ್ತು, ನಾವು ಅಪೋಸಿಟ್ ಪಾರ್ಟಿ ಅಂತ ನಮಗೂ ಕರಿಬೇಕಾಗಿತ್ತು. ಅದು ಸರ್ವೆ ಮಾಡೋ ಮುಂದೆ, ಮೆಜರ್ಮೆಂಟ್ ಮಾಡೋ ಮುಂದೆ ಅದನ್ನು ಅವರು ಕರೆದಿಲ್ಲ. ಕರೆದಿಲ್ಲ, ನಾವು ಒನ್ ಸೈಡೆಡ್ ನಾವು ಮಾಡೋದು ತಪ್ಪಾಗ್ತದೆ ಅಂತ ನನಗೆ ಅನ್ನಿಸ್ತೈತಿ. ಅದು ನಾವೇನು ಜಮೀನು ಬಿಡೋದಿಲ್ಲ ಅಂತ ಹೆಂಗಿಲ್ಲ, ನಮ್ಮ ವಕೀಲರಿಗೆ ಅದಕ್ಕೆ ನಾವು ಕರೆಸಿ ಅವ್ರದ್ದು ಅದೇ ಅಭಿಪ್ರಾಯದ ಅವ್ರದ್ದಾದರು. ಗೌರ್ಮೆಂಟ್ ಇತ್ತಪ್ಪ ಅಂದ್ರೆ ನಿಮ್ಮ ತಗೊಳ್ತಿತ್ತ ನಿಮ್ಗೆ. SS ಜಾಗೀರ್ದಾರ್ ಅಡ್ವೊಕೇಟ್ ಟಕ್ಕೆ. ನಾನು ಈ ಕಾಲೇಜ್ 1984ರಲ್ಲಿ ಪ್ರಾರಂಭ ಆಯಿತು, ಅಲ್-ಅಮೀನ್ ಮೆಡಿಕಲ್ ಕಾಲೇಜ್. ಆವಾಗಿನಿಂದಲೂ ನಾನು ಇದರ ಲೀಗಲ್ ಅಡ್ವೈಸರ್ ಅಂಥೇಳಿ ಕೆಲಸ ನೋಡ್ಕೊಳ್ತಾ ಇದ್ದೇನೆ. ಮಧ್ಯದಲ್ಲಿ ನಾನು ಟ್ರಸ್ಟಿ ಕೂಡ ಆಗಿದ್ದೆ ಕೆಲವೊಂದು ಅವಧಿಯವರೆಗೆ. ಈಗಲಾದರೂ ಏನಾದರೂ ಕಾನೂನು ವಿಷಯಗಳಿದ್ದರೆ ಅದನ್ನು ನಾನು ನೋಡ್ತಾ ಇದ್ದೇನೆ. ನನಗೆ 2 ದಿವಸ ಹಿಂದೆ ಈ ಅಲ್-ಅಮೀನ್ ಕ್ಯಾಂಪಸ್ನಲ್ಲಿ ಅಂದ್ರೆ ಈಗ ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ನರ್ಸಿಂಗ್ ಸ್ಕೂಲ್ ಇದೆ, ಲೇಡೀಸ್ ಹಾಸ್ಟೆಲ್ಸ್ ಇದ್ದಾವೆ, ಬಾಯ್ಸ್ ಹಾಸ್ಟೆಲ್ಸ್ ಇದ್ದಾವೆ, ವೇರಿಯಸ್ ವಾರ್ಡ್ಸ್ ಆಫ್ ಟ್ರೀಟ್ಮೆಂಟ್ ಇದ್ದಾವೆ. ಭಾಳ ದೊಡ್ಡ ಕ್ಯಾಂಪಸ್, ಸುಮಾರು 150 ಎಕರೆ ಜಮೀನು ಹೊಂದಿರುವಂಥ ಕ್ಯಾಂಪಸ್ಸು ಇದು. ಬಿಜಾಪುರ ಅಥಣಿ ಮೇನ್ ರೋಡ್ ಮೇಲೆ ಇದರದ್ದು ಫ್ರಂಟೇಜ್ ಇದೆ. 2 ಗೇಟ್ ಇದ್ದಾವೆ. 2 ಗೇಟ್ನಲ್ಲಿ ವಾಚ್ಮನ್ ನೇಮಿಸಿದ್ದಾರೆ ಅದನ್ನೆಲ್ಲ ಕಾಯಲಿಕ್ಕೆ. ಆಮೇಲೆ ಫುಲ್ ಕಾಂಪೌಂಡ್ ಕಟ್ಟಿದ್ದಿದೆ ಸೇಫ್ಟಿ ದೃಷ್ಟಿಯಿಂದ. ಈಗ 2 ದಿವಸ ಹಿಂದೆ ಏನಾಯಿತು, ಡಾಕ್ಟರ್ B.S. ಪಾಟೀಲ್ ನಮ್ಮ ಕ್ಯಾಂಪಸ್ ಡೈರೆಕ್ಟರ್ ಇದ್ದವರು ನನಗೆ ಫೋನ್ ಮಾಡಿ ಹೇಳಿದರು, ಇದು ರೋಡ್ ವೈಡ್ನಿಂಗ್ ಪ್ರೊಸೆಸ್ ನಡೆದಿದೆ, ಅದರಲ್ಲಿ ನಮ್ಮ ಕಾಂಪೌಂಡ್ ಒಳಗಡೆ ಅವರು ಬರುವಂಥ ಸೂಚನಾ ನಮಗೆ ಸಿಗ್ಲಾಕತ್ತವು, ಇದರ ಬಗ್ಗೆ ಹ್ಯಾಂಗೆ ಅಂಥೇಳಿ ಕೇಳಿದರು. ನಾನೇನು ಹೇಳಿದೆ, ರೋಡ್ ವೈಡ್ನಿಂಗ್ ಸಲುವಾಗಿ ಜಾಗ ಬೇಕಾದ್ರೆ ನಮ್ಮದಿದ್ರೂ ನಾವು ಅವ್ರಿಗೆ ಕೊಡಬೇಕಾಗ್ತದೆ.
ಇದರಲ್ಲಿ ಯಾವುದು ಎರಡನೇ ಮಾತಿಲ್ಲ. ಆದ್ರೆ ನಮ್ಮದು ಜಾಗ ಎಷ್ಟು ಹೋಗ್ತದೆ ಮೊದಲು ಅವರು ನಾವು ಕೂಡಿ ಸರ್ವೆ ಡಿಪಾರ್ಟ್ಮೆಂಟ್ನಿಂದ ಮೆಜರ್ಮೆಂಟ್ ಮಾಡ್ಕೋಬೇಕು, ಅದನ್ನು ಅಳತೆ ಮಾಡಿ ನೋಡಬೇಕು. ನೋಡಿ ಅದರಲ್ಲಿ ಏನಾದರೂ ಸ್ಟ್ರಕ್ಚರ್ಸ್ ಇದ್ರೆ, ಈಗ ನಮ್ಮ ಕಾಂಪೌಂಡ್ ವಾಲ್ ಇದೆ ಅಥವಾ ಕೆಲವೊಂದು ಕಡೆ ಬಾವಿ ಇರ್ತಾವೆ, ಅಂಗಡಿ ಇರ್ತಾವೆ, ಏನಾದರೂ ಕಟ್ಟಡ ಇರ್ತಾವೆ, ಹಾಗೇನಾದರೂ ಇದ್ದಲ್ಲಿ ಆ ಜಮೀನು ಮತ್ತು ಅಂಥ ಒಂದು ಕಟ್ಟಡಗಳ ಕಾಂಪೆನ್ಸೇಷನ್ ಫಿಕ್ಸ್ ಮಾಡಿ ಗೌರ್ಮೆಂಟ್ದವರು ನಮಗೆ ಅದನ್ನು ಕೊಟ್ಟು ಅದೊಂದು ಜಾಗ ಅವರು ತಮ್ಮ ಉಪಯೋಗಕ್ಕೆ ತಗೊಳ್ಳುವಂಥ ಒಂದು ಪ್ರಕ್ರಿಯೆ ಇದೆ. ಇದನ್ನು ಕಾನೂನು ಪ್ರಕಾರ ಅವರು ಫಾಲೋ ಮಾಡಿಕೊಂಡ್ರೆ ನಮ್ಮ ಏನೂ ಅಭ್ಯಂತರ ಇರೋದಿಲ್ಲ ಅಂತೇಳಿ ನಾನು ಅವರಿಗೆ ಅಡ್ವೈಸ್ ಮಾಡಿದೆ. ಆದ್ರೆ ನಿನ್ನೆ ಏನೈತಿ ಏಕಾಏಕಿ ಆ ತೊರವಿ ಸೈಡ್ದೊಳಗೆ ಕೆಲವೊಂದು ಏರಿಯಾ ಅವರು ವೈರ್ ಫೆನ್ಸಿಂಗ್ ಇದ್ದದ್ದು ಏನೋ ಸಾಫ್ ಮಾಡಾಕ್ತಾರೆ ಅಂಥೇಳಿ ವಿಷಯ ಬಂತು. ಕೂಡಲೇ ಇವರು ಸಂಪರ್ಕ ಮಾಡಿದರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ದವ್ರಿಗೆ. ಸಂಪರ್ಕ ಮಾಡಿ ಭೇಟಿಯಾಗಿ ಮಾತಾಡಿದ ಮೇಲೆ